ಹೇರ್ ಸ್ಟೈಲಲ್ಲಿ ಆನ್ ಮಾಡ್ಕೊಡ್ತೀನಿ. ಮುಹೂರ್ತಂ ಹೇರ್ ಸ್ಟೈಲ್ನಲ್ಲಿ ಮೋಸ್ಟ್ ಟ್ರೆಂಡಿಂಗ್ ಹೇರ್ ಸ್ಟೈಲ್ ಇದು. ತುಂಬ ಇವಾಗ ವೈರಲ್ ಆಗಿರುವಂಥ ಹೇರ್ ಸ್ಟೈಲು ಯಾವುದು ಅಂತ ತೋರಿಸ್ತೀನಿ ನಾನು. ಚೌಲಿ ಹೇಗೆ ಫಿಕ್ಸ್ ಮಾಡೋದು, ಆಮೇಲೆ 2 ಚೌಲಿ ಯೂಸ್ ಮಾಡಿಕೊಂಡು ಮುಹೂರ್ತಂ ಹೇರ್ ಸ್ಟೈಲ್ನ ಹೇಗೆ ಮಾಡೋದು, ಈ ಥರ. ಇವಾಗೆಲ್ಲ ಮೊಗ್ಗಿನ ಜಡೆ, ಫ್ಲವರ್ಸು, ನ್ಯಾಚುರಲ್ ಫ್ಲವರ್ಸು ಇವನ್ನೆಲ್ಲ ಬಿಟ್ಟು ಟ್ರೆಂಡಿಂಗ್ ಹೇರ್ ಸ್ಟೈಲ್ಸಿಗೆ ಇವಾಗ ತುಂಬ ಜನ ಆಸೆ ಪಡ್ತಾರೆ. ಸೊ ಆ ರೀತಿ ಇದ್ದಾಗ 2 ಚೌಲಿನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ 5 ಲೈಕ್ ಇವಾಗ ನಾವು 3 ಎಣೆ ಎಣಿತೀವಲ್ವಾ, ಅದೇ ಥರ 5 ಎಣೆ ಎಣಿಯೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಈ ವಿಡಿಯೋ. ಫ್ರಂಟ್ ನಾನು ಅಷ್ಟು ಇವಾಗ ಪ್ರಿಯಾರಿಟಿ ಕೊಡ್ತಾ ಇಲ್ಲ, ರ್ಯಾಂಡಮ್ ಆಗಿ ಒಂದು ಹೈ ಬಾಕ್ನ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಬ್ಯಾಕ್ಕೋಮ್ ಮಾಡಿಕೊಂಡು ನೀಟಾಗಿ ಅದನ್ನು ಈ ರೀತಿ ಒಂದು ಲೆಫ್ಟ್ ಹ್ಯಾಂಡ್ ಮೂಲಕ ಸೆಕ್ಯೂರ್ ಮಾಡಿಕೊಂಡು ಕೂಮ್ ಮಾಡ್ಕೊಳ್ಳೋಣ. ಫೋರೆಡ್ ಮೇಲೆ ಡಿಸೈಡ್ ಆಗುತ್ತೆ ನಾವು ಯಾವ ರೀತಿ ಫ್ರಂಟ್ ಹೇರ್ ಸ್ಟೈಲ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು. ಈ ರೀತಿ 2 ಬೆರಳಿಂದ ಲಾಕ್ ಮಾಡಿಕೊಂಡು ಈ ರೀತಿ 2 ಬೆರಳಿಂದ ಲಾಕ್ ಮಾಡಿ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ನ ಕ್ರಿಯೇಟ್ ಮಾಡ್ಕೋಬೋದು. ಅಗೈನ್ ನಾವು ಲೆಫ್ಟ್ ಹ್ಯಾಂಡಿಂದ ಸೆಕ್ಯೂರ್ ಮಾಡಿಕೊಂಡು ಇಂಟು ಮಾರ್ಕ್ನಲ್ಲಿ ಪಿನ್ನನ್ನು ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಬೇಕು. ಅದಾದಮೇಲೆ ಇನ್ನೊಂದು 2 ಪಿನ್ನಿಂದ ಸೆಕ್ಯೂರ್ ಮಾಡಬೇಕು. ಹೀಗೆ ಲಾಕ್ ಮಾಡ್ಕೋಬೇಕು. ಇದು ಫ್ರಂಟ್ ಲುಕ್. ಫ್ರಂಟ್ಗೆ ನೀವು ಯಾವ್ದು ಬೇಕಾದ್ರೂ ಹಾಕ್ಬೋದು, ಸೆಂಟರ್ ಕ್ರಾಫು, ಸೈಡ್ ಕ್ರಾಫು, ಹೈ ಬಫು, ಏನು ಬೇಕಾದ್ರೂ ಮಾಡ್ಬೋದು ಮುಹೂರ್ತಂಗೆ. ಸೊ ಇದಾದಮೇಲೆ ನಾವು ಮೇನ್ ಇಂಪಾರ್ಟೆಂಟು ಚೌಲಿನ ಹೇಗೆ ಫಿಕ್ಸ್ ಮಾಡಿ ನಾವು 5 ಎಣ್ಣೆನ ಹೆಣಿಬೇಕು ಅನ್ನೋದೇ ಇವಾಗ ಮ್ಯಾಟರು. ಈ ಆಫ್ ಏರ್ ಏನಿರುತ್ತಲ್ಲ, ಇಯರ್ ಟು ಇಯರ್ ಪಾರ್ಟಿಷನ್ ಮಾಡಿ ಆಫ್ ಏರ್ ಏನಿರುತ್ತಲ್ಲ ಅದು ನಮಗೆ ಆಫ್ ಮಾಡಿಕೊಡಿ. ಈ ರೀತಿ 2 ಚೌಲಿನ ಯೂಸ್ ಮಾಡಿ ಯಾವ ರೀತಿ ನಾವು 5 ಎಣ್ಣೆ ಜಡೆನ ಹಾಕೋದು ಅನ್ನೋದು ಇವಾಗ ತಿಳ್ತಾ ಹೋಗೋಣ. ಫಸ್ಟಿಗೆ ನಾವು 1 ಚೌಲಿನ ಫಿಕ್ಸ್ ಮಾಡ್ಕೊಳ್ಳೋಣ. ಮುಂಚೆಲ್ಲ ಹೇಗೆ ನಡೀತಾ ಇತ್ತು, ಚೌಲಿನ ರ್ಯಾಂಡಮ್ ಆಗಿ ಹೀಗೆ ಹಿಡಿದು ಹೀಗೆ ನಾವು ಹಾಕೋತಾ ಇದ್ವಿ. ಬಟ್ ಇವಾಗ ಹಾಕೋದ್ರಿಂದ ಒಂದು ಸ್ವಲ್ಪ ಹೊತ್ತು ಮುಹೂರ್ತ ಮುಂಚೆ ಎಲ್ಲ ಹೇಗಾಗ್ತಿತ್ತು, ಮುಹೂರ್ತ 1 ಅವರು ಮಾಡಿ ಅದಾದಮೇಲೆ ಮತ್ತೆ ರಿಸೆಪ್ಷನ್ಗೆ ನಿಲ್ಲಿಸೋರು. ಬಟ್ ಇವಾಗ ಹಂಗಲ್ಲ, ಮುಹೂರ್ತ ಮುಗಿದ ಮೇಲೆ ಡೈರೆಕ್ಟಾಗಿ ಮನೆಗೆ ಕರ್ಕೊಂಡು ಹೋಗೋವರೆಗೂ ಇದೇ ಒಂದು ಜಡೆನಲ್ಲೇ ಇರುತ್ತೆ. ಹಾಗಾಗಿ ನಾವು ತುಂಬ ಆ ಟೈಟ್ನೆಸ್ನ ಕೊಡಬೇಕು. ಆ ಟೈಟ್ನೆಸ್ ಕೊಡಬೇಕು ಅಂತಂದರೆ ನಾವು ಹೀಗೆ ಹೇಳಿದ್ರೆ ಆ ಟೈಟ್ನೆಸ್ ಕೂರಲ್ಲ, ಸ್ವಲ್ಪ ಹೊತ್ತಿಗೆ ಜರ್ಕೊಂಬಂದ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ಮೆಥಡ್ನ ನಾವು ಯೂಸ್ ಮಾಡ್ತೀವಿ. ಈ ರೀತಿ ಸ್ವಲ್ಪ ಹೇರನ್ನು ತೆಗೆದು, ಸೊ ಆ ಸ್ವಲ್ಪ ಹೇರನ್ನ ನಾವು ಹೆಣಿಯೋ ಥರನೇ ಡಿವೈಡ್ ಮಾಡಿಕೊಂಡು ಅದಕ್ಕೆ ಇಲ್ಲಿ ಹೇರನ್ನು ಸೇರಿಸ್ಕೊಳ್ತಾ ಹೋಗೋಣ. ಚೌಲಿನ ಆ್ಯಡ್ ಮಾಡಿಕೊಂಡು ನಾರ್ಮಲಾಗಿ ನಾವು ಹೇಗೆ ಹೆಣಿತೀವಲ್ಲ ಅದೇ ರೀತಿ ಇದನ್ನು ಕೂಡ ಹೆಣ್ಕೊಳ್ಳೋಣ. ಹೀಗೆ ಕ್ಲೀನಾಗಿ ಹೆಣ್ಕೊಂಡು ಸ್ವಲ್ಪ ಟೈಟಾಗಿ ಈ ರೀತಿ ಸ್ವಲ್ಪ ದೂರ ಹೆಣ್ಕೊಂಡು ಆಮೇಲೆ ಬ್ಯಾಕೂಮ್ ಮಾಡ್ಕೊಂಡು ಲಾಕ್ ಮಾಡ್ಕೊಂಬೇಡ. ಇದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳಲ್ಲ. ಆ್ಯಂಡ್ ಇನ್ನೂ ಒಂದು ಚೌಲಿನ ಈ ಸೈಡ್ ಪೋರ್ಷನಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಹೇಗೆ ಹಾಕಿರ್ತೀವೋ ಹಾಗೆ ಸೆಕ್ಯೂರ್ ಆಗಿ ಇರುತ್ತೆ. ಈ ರೀತಿ ಅಗೈನ್ ಸೇಮ್ ಆ ಕಡೆ ನಾವು ಏನು ಇಡೋದ್ವಲ್ಲ ಅದೇ ರೀತಿ ಇಟ್ಕೊಳ್ಳಿ. ಆಮೇಲೆ ನಮಗಿವಾಗ ಚೌಲಿನ ಹೇಗೆ ಹಾಕಿದ್ದೀವಿ ಅನ್ನೋದು ಗೊತ್ತಾಗ್ತಿಲ್ಲ. ಅದಾದಮೇಲೆ ಇಲ್ಲೊಂದು ಪೋರ್ಷನ್ನ ಡಿವೈಡ್ ಮಾಡಿಕೊಂಡು ಒಂದು ಚೌಲಿನ
2 ಚೌಲಿ. ಇಲ್ಲಿ ನೋಡಿ 2 ಲೇಯರ್ ಇದೆ, ಇಲ್ಲಿ ಒಂದು ಲೇಯರು, ಇಲ್ಲಿ ಒಂದು ಲೇಯರ್ ಇದೆ. ಆ್ಯಂಡ್ ಸ್ವಲ್ಪ ಅವ್ರದ್ದೇ ಕೂದಲು ಕ್ಲೈಂಟ್ದು. ಆ್ಯಂಡ್ ಇನ್ನೊಂದು ಪೋರ್ಷನ್ನು ಇಲ್ಲಿ, ಆ್ಯಂಡ್ ಇಲ್ಲಿ ಒಂದು ಪೋರ್ಷನ್. ಟೋಟಲ್ ನಾವು 5 ಪೋರ್ಷನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಈಗ ಇಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗೋಣ. ನಮ್ಮ ಫ್ರಂಟ್ ಹೇರಿಗೆ ಅಷ್ಟು ಕೊಟ್ಟಿಲ್ಲ ನೋಡಿ, 3 ಲೇಯರ್ನ ನಾವು ಇಲ್ಲಿ ಹಿಡಿದಿದ್ದೀವಿ. ಸೊ ಫಸ್ಟ್ ಸೆಷನ್ ಇದು, ಸೆಕೆಂಡ್ ಸೆಷನ್ ವಿಡಿಯೋ ಎಲ್ಲರೂ ಇಟ್ಟು ಇದಾದಮೇಲೆ ಇಲ್ಲಿ ಏನು ಥರ್ಡ್ ಪೋರ್ಷನ್ ಇರುತ್ತಲ್ಲ, ಹಾಂ, ಈ ಥರ್ಡ್ ಪೋರ್ಷನ್ ನಾನು ಈ ಕಡೆ ಹೇಗೆ ತಗೋತೀವಿ ನೀವೇನು ಹಾಗೆ ಆ ಪೋರ್ಷನ್ನ ಕೊಡ್ತೀನಿ ಈ ಕಡೆ ನನಗೆ ಕೊಡಿ. ಸೊ ಹೀಗೆ ಹೀಗೆ ಆ್ಯಂಡ್ ಅಗೈನ್ ನಾನೇನು ಮಾಡ್ತೀನಿ, ಇಲ್ಲಿ ಟೈಟ್ ಹಾಕಿ ಮತ್ತೆ ಎಡಿ ತಗೊಳ್ಳಿ. ನೀವು ನಾರ್ಮಲ್ ಎಡಿ ಹಾಗೆ. ಇವಾಗ ನಾನು ಈ ಪೋರ್ಷನ್ನ ತಗೊಂಡು ಮತ್ತೆ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಫಸ್ಟ್ ಪೋರ್ಷನ್ ಇದು, ಫಸ್ಟ್ ಪೋರ್ಷನ್ ಹಾಕ್ಕೊಂಡಾಯಿತು. ಆ್ಯಂಡ್ ಸೆಕೆಂಡ್ ಪೋರ್ಷನ್ ಇದು. ಅದಾದಮೇಲೆ ನಾವು ನೆಕ್ಸ್ಟ್ ಈ ಪೋರ್ಷನ್ನ ಇಟ್ಕೊಂಡು ಮತ್ತೆ ಅಗೈನ್ ನಾವು ಹೀಗೆ ಹಿಂಡ್ಕೋಬೇಕು. ಅಗೈನ್ ಇದಾದಮೇಲೆ ನಾವಿಲ್ಲಿ ಇದನ್ನು ಆ್ಯಡ್ ಮಾಡ್ಕೋಬೇಕು. ಇದನ್ನು ಕೆಳಗಡೆ ಬಿಟ್ಟಾಯಿತು, ಹೀಗೆ ಆ್ಯಡ್ ಮಾಡ್ಕೋಬೇಕು. ಬಂದ್ಬಿಡಿ, ಅಲ್ಲೇ ಇಟ್ಬಿಡಿ. ಮತ್ತೆ ನಾವು ಇಟ್ಕೊಳ್ಳೋದನ್ನ ಇಲ್ಲಿಂದ ಹೋಗ್ಬೇಕು. ಟೋಟಲ್ ಇಬ್ಬರು ಸಹಾಯ ಬೇಕೇ ಬೇಕು. ಇಬ್ಬರು ಸಹಾಯ ಇಟ್ಕೊಂಡ್ರೆ ಈ ಜಡೆನ ಆರಾಮಾಗಿ ಮಾಡ್ಬೋದು. ಮಾಡ್ಕೊಳ್ತಾ ಹೋಗೋಣ. ಇಲ್ಲಿಗೆ ಟ್ವಿಸ್ಟ್ ಮಾಡ್ಕೊಳ್ತಾ ನಾನು ಒಂದು ಏರ್ಪಿನ್ ಸಹಾಯದ ಮೂಲಕ ಇದನ್ನು ಸೆಕ್ಯೂರ್ ಮಾಡಿಬಿಡ್ತೀನಿ. ಕಾಣಿಸ್ಬಾರ್ದು ಏರ್ಪಿನ್, ಆ ರೀತಿ ಸೆಕ್ಯೂರ್ ಮಾಡಬೇಕು. ಸೊ ಓವರಾಲ್ ಜಡೆ ಈ ರೀತಿ ಇರುತ್ತೆ, ತುಂಬ ಟೈಟ್ ಇರುತ್ತೆ, ತುಂಬ ಸೆಕ್ಯೂರ್ ಇರುತ್ತೆ, ತುಂಬ ಅಗಲ ಕೂಡ ಇರುತ್ತೆ. ಆ್ಯಂಡ್ ಇದಕ್ಕೆ ನಾವಿವಾಗ ಏನು ಮಾಡೋಣ, ಲೇಸ್ ಹಾಕೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಜಸ್ಟ್ ಈ ರೀತಿ ಒಂದು ನಾರ್ಮಲ್ ಫ್ಲವರ್ಸ್ ಇದ್ದರೆ ಆ್ಯಡ್ ಮಾಡ್ಬೋದಿತ್ತು. ಇಲ್ಲಿ ನಾರ್ಮಲ್ ಫ್ಲವರ್ಸ್ ಯೂಸ್ ಮಾಡ್ತಿಲ್ದಿರೋ ರೀಸನ್ಗೆ ನಾನು ಜಸ್ಟ್ ಇದನ್ನು ನಿಮಗೊಂದು ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೀನಿ.
ಓವರ್ ಆಲ್ ಲುಕ್ ಹೀಗೆ ಬಂದಿದೆ.